ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ತೆಲಂಗಾಣದಿಂದ ಒಂದು ಎನ್ಕೌಂಟರ್ ಸುದ್ದಿ ಬರ್ತಾ ಇದೆ. ಕಳ್ಳ ಒಬ್ಬ ಅರೆಸ್ಟ್ ಆಗಿ ಹೋಗುವಾಗ ಬಂಧನದಲ್ಲಿ ಇರಬೇಕಾದ್ರೇನೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎದೆಗೆ ಚೂರಿ ಇರಿದು ಕಾನ್ಸ್ಟೇಬಲ್ ಅನ್ನ ಕೊಂದು ಬಿಸಾಕಿದ್ದಾನೆ. ಅಲ್ಲೇ ಇದ್ದಂತಹ ಇನ್ಸ್ಪೆಕ್ಟರ್ ಮೇಲೂ ಸಹ ದಾಳಿ ಮಾಡಿ ಬೆರಳುಗಳಿಗೆ ಗಾಯ ಮಾಡಿದ್ದಾನೆ. ಅದಾದ ನಂತರ ಆತನ ಎನ್ಕೌಂಟರ್ ಆಗಿದೆ. ಸೊ ಏನಿದು ಇಡೀ ಪ್ರಕರಣ ಅನ್ನೋದನ್ನ ಒಂದಷ್ಟು ವಿವರಣೆಯನ್ನು ಕೊಡ್ತೀನಿ. ನಿಜಾಮಾಬಾದ್, ತೆಲಂಗಾಣದ ನಿಜಾಮಾಬಾದ್ ಬಳಿ ಇರುವಂತಹ ಸಾರಂಗಪುರ ಅನ್ನುವಂತಹ ಪ್ರದೇಶ, ಅಲ್ಲಿ ಒಂದು ವಾಹನ ಕಳ್ಳತನದಲ್ಲಿ ತೊಡಗಿಸಿಕೊಂಡಿರುವಂತಹ ಶೇಖ್ ರಿಯಾಜ್ ಅನ್ನುವಂತಹ ವ್ಯಕ್ತಿ, ಸುಮಾರು 24 ವರ್ಷ ವಯಸ್ಸು ಅವನಿಗೆ. ಅವನನ್ನ ಬಂಧಿಸೋದಕ್ಕೆ ಹೋಗ್ತಾರೆ, ಬಂಧಿಸಿ ಅವನನ್ನ ಟೂ ವೀಲರ್ ಅಲ್ಲಿ ಹತ್ತಿಸ್ಕೊಳ್ತಾರೆ. ಕಾನ್ಸ್ಟೇಬಲ್ನ ಟೂ ವೀಲರ್ ಅಲ್ಲಿ ಹತ್ತಿಸ್ಕೊಳ್ತಾರೆ. ಹಿಂದ್ಗಡೆ ಇನ್ನೊಂದು ಗಾಡಿಯಲ್ಲಿ, ಇನ್ನೊಂದು ಟೂ ವೀಲರ್ ಅಲ್ಲಿ ಇನ್ಸ್ಪೆಕ್ಟರ್ ಸಹ ಬರ್ತಿರ್ತಾರೆ. ಆ ಕಾನ್ಸ್ಟೇಬಲ್ ಹೆಸರು ಪ್ರಮೋದ್ ಅಂತ. ಆ ಪ್ರಮೋದ್ ಅನ್ನುವಂಥವ್ರು ಹತ್ತಿಸ್ಕೊಳ್ತಾರೆ, ಕರ್ಕೊಂಡು ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಪ್ಯಾಂಟಿನ ಒಳಗೆ ಇಟ್ಟಿದ್ದಂತಹ ಚೂರಿ ತೆಗೆದು ಕಾನ್ಸ್ಟೇಬಲ್ ಪ್ರಮೋದ್ಗೆ ಈ ಶೇಖ್ ರಿಯಾಜ್ ಎದೆಗೆ ಚುಚ್ತಾನೆ. ಎದೆಗೆ ಸೀದಾ. ಪಾಪ ಆ ಕಾನ್ಸ್ಟೇಬಲ್ ಸತ್ತೇ ಹೋಗ್ತಾನೆ. ಹಿಂದ್ಗಡೆಯಿಂದ ಬರ್ತಿದ್ದಂತಹ ಇನ್ಸ್ಪೆಕ್ಟರ್ ಆ ದಾಳಿಯನ್ನು ನೋಡಿ ಅಲ್ಲಿ ಹೋಗಿ ಮಧ್ಯಪ್ರವೇಶ ಮಾಡುವ ಪ್ರಯತ್ನ ಮಾಡಿದಾಗ ಆತನ ಮೇಲೂ ಸಹ, ಇನ್ಸ್ಪೆಕ್ಟರ್ ಮೇಲೂ ಸಹ ಈ ಶೇಖ್ ರಿಯಾಜ್ ದಾಳಿ ಮಾಡ್ತಾನೆ. ಅದರಲ್ಲಿ ಇನ್ಸ್ಪೆಕ್ಟರ್ ಬೆರಳುಗಳಿಗೆ ಗಾಯ ಆಗತ್ತೆ. ಇಷ್ಟೆಲ್ಲ ಆದ್ಮೇಲೆ ಆತ ಪರಾರಿಯಾಗ್ತಾನೆ. ಯಾರು? ಶೇಖ್ ರಿಯಾಜ್ ಅನ್ನುವಂತಹ ಕಳ್ಳ, 24 ವರ್ಷದ ಕಳ್ಳ ಪರಾರಿಯಾಗ್ಬಿಡ್ತಾನೆ. ಇದು ಇಡೀ ತೆಲಂಗಾಣದಲ್ಲಿ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಪೊಲೀಸರಿಗೆ ಒಂದು ರೀತಿ ಶೇಮ್ ಆಗ್ಬಿಡುತ್ತೆ. ಪೊಲೀಸರೇ ಈ ರೀತಿ ಕಳ್ಳರ ಕೈಯಲ್ಲಿ ಕೊಲೆ ಆಗೋದ್ರೆ ಸಾಮಾನ್ಯ ಪ್ರಜೆಗಳ ಕತೆ ಏನು? ವಿರೋಧ ಪಕ್ಷಗಳು ಒಂದು ಕಡೆ ದಾಳಿ, ಮೀಡಿಯಾದವರು ಒಂದು ಕಡೆ ದಾಳಿ. ಮೀಡಿಯಾದವರಂತೂ ಬಿಡಿ, ಕಾಂಗ್ರೆಸ್ ಸರ್ಕಾರ ಅಲ್ವಾ, ಅಯ್ಯೋ ಹಬ್ಬ. ಏನ್ ಸಿಕ್ಕಿದ್ರೆ ಅದು ಬಾಯಿಗೆ ಬಂದಂಗೆ ಪ್ರಶ್ನೆ ಮಾಡೋದು. ಅದೇ ಬಿಜೆಪಿ ಸರ್ಕಾರ ಆಗಿದ್ರೆ ಬೇರೆ ರೀತಿ ತಿರುಗಿಸಿ ಮಾತಾಡ್ತಾರೆ. ಅದನ್ನ ಏನು ಅವರಿಗೆ ಸಪೋರ್ಟ್ ಮಾಡಿ, ಅವರನ್ನ ಡಿಫೆಂಡ್ ಮಾಡಿಕೊಂಡು ಏನೇನೋ ಮಾಡಿ ಒಂದು ರೀತಿ ಅಲಂಕಾರಿಕ ರೀತಿಯಲ್ಲಿ ಅದನ್ನ ಸರಿ, ಸರ್ಕಾರದ ಏನು ತಪ್ಪಿಲ್ಲ, ಬಿಜೆಪಿ ಸರ್ಕಾರ ತಪ್ಪಿಲ್ಲ ಅಂತ ಮಾಡಿರೋರು ಕಾಂಗ್ರೆಸ್, ರೇವಂತ್ ರೆಡ್ಡಿ ಚೀಫ್ ಮಿನಿಸ್ಟರ್. ಹಾಗಾಗಿ ಅಲ್ಲಿ ದೊಡ್ಡ ಸುದ್ದಿ ಆಗೋಯ್ತು. ಪೊಲೀಸರಿಗಂತೂ ಅದೊಂದು ರೀತಿಯಾದಂತಹ ಅವಮಾನವೇ ಆಗೋಯ್ತು. ಅದಾದ ಮಾರನೇ ದಿನ ಇವತ್ತು ಆ ಕಳ್ಳ ಒಂದು ಜಾಗದಲ್ಲಿ ಅವತ್ತಿಟ್ಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಬರುತ್ತೆ. ಅಲ್ಲಿಗೆ ಪೊಲೀಸರ ತಂಡ ಹೋಗುತ್ತೆ. ಪೊಲೀಸರ ತಂಡ ಒಂದು ಕಳ್ಳನನ್ನ ಅಥವಾ ಕೊಲೆ ಆರೋಪಿಯನ್ನು ಹುಡ್ಕೊಂಡು ಹೋದ್ರೆ ಅದು ಬೇರೆ ಯಾರದೋ ಕೊಲೆ ಆಗಿದ್ರೆ ಪೊಲೀಸರ ಮನಸ್ಥಿತಿ ಬೇರೆ ಇರುತ್ತೆ. ತಮ್ಮದೇ ಸಿಬ್ಬಂದಿಯ ಕೊಲೆ ಆರೋಪಿಯನ್ನು ಹುಡ್ಕೊಂಡು ಹೋಗ್ತಿದ್ರೆ, ಅದು ಸಹ ಅವರಿಗೆ ಅವಮಾನ ಆಗಿರುವಂತಹ ಸನ್ನಿವೇಶದಲ್ಲಿ ಪೊಲೀಸರು ಹುಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅವನ ಕೈಗೆ ಸಿಕ್ಕಿದ್ರೆ ಮುಗೀತು ಅಂತಲೇ ಅರ್ಥ. ಹಾಗೆ ಅರ್ಥ ಮಾಡ್ಕೊಳ್ಬೇಕು ನಾವು. ಆದ್ರೆ ಪೊಲೀಸರು ಏನು ಹೇಳಿದ್ದಾರೆ ಅನ್ನೋದನ್ನು ಮಾತ್ರ ನಾವು ಇಲ್ಲಿ ಹೇಳ್ತೀನಿ. ನಾನು ಹೋಗಿದ್ದಾರೆ, ಪೊಲೀಸರ ಪ್ರಕಾರ ಆತನನ್ನ ಸರೆಂಡರ್ ಆಗೋದಕ್ಕೆ ಕೇಳ್ಕೊಂಡಿದ್ದಾರೆ. ಆತ ಸರೆಂಡರ್ ಆಗೋ ತರ ಬಂದಿದ್ದಾನೆ. ಹಿಡಿಯುವಂತಹ ಸಂದರ್ಭದಲ್ಲಿ ಪೊಲೀಸರದ್ದೇ ಬಂದೂಕನ್ನ ಕಸ್ಕೊಂಡು ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಪೊಲೀಸರು 1-2-3 ಜನ ಗಾಯಗೊಳ್ತಾರೆ. ಅದಕ್ಕೆ ಪ್ರತಿಯಾಗಿ ಆತ್ಮರಕ್ಷಣೆಯಲ್ಲಿ ಪೊಲೀಸರು ಗುಂಡು ಹಾರಿಸ್ತಾರೆ. ಆ ಗುಂಡು ಅವನಿಗೆ ತಗಲುತ್ತೆ. ಆ ಶೇಖ್ ರಿಯಾಜ್ ಅನ್ನುವಂಥವನಿಗೆ ಅವನು ಗಂಭೀರವಾಗಿ ಗಾಯಗೊಳ್ತಾನೆ. ಸ್ಪಾಟಲ್ಲಿ ಸತ್ತು ಹೋಗಿಲ್ಲ, ಗಂಭೀರವಾಗಿ ಗಾಯಗೊಳ್ತಾನೆ. ಆಸ್ಪತ್ರೆಗೆ ಸಾಗಿಸಿದಾಗ ಆಸ್ಪತ್ರೆಯಲ್ಲಿ ಸತ್ತು ಹೋಗ್ತಾನೆ. ಸೊ ಇದು ಅಲ್ಲಿ ತೆಲಂಗಾಣದಲ್ಲಿ ಪೊಲೀಸರು ಹೇಳಿರುವಂತಹದ್ದು. ಸೊ ನಾನು ಹೇಳ್ದಂಗೆ ಒಬ್ಬ ಕೊಲೆ ಆರೋಪಿ ಅವತ್ತಿಟ್ಕೊಂಡಿದ್ದಾನೆ ಅಂದಾಗ ಯಾರದ್ದೋ ಕೊಲೆ ಆರೋಪಿ ಆದ್ರೆ ಪೊಲೀಸರು ಹೋಗುವಂತಹ ಮನಸ್ಥಿತಿ, ಅವರು ಅದನ್ನ ಟ್ಯಾಕಲ್ ಮಾಡೋ ರೀತಿ, ಪ್ರಯತ್ನ ಅದು ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ತಮ್ಮದೇ ಸಿಬ್ಬಂದಿಯನ್ನ ಕೊಂದಿರುವವನೊಬ್ಬ ಅಲ್ಲಿ ಅವತ್ತಿದ್ದಾನೆ. ಅದು ಅಲ್ಲದೆ ತಮ್ಮದೇ ಸಿಬ್ಬಂದಿ ಕೊಲೆಯಾಗಿರೋದ್ರಿಂದ ತಮಗೆ ದೊಡ್ಡ ಅವಮಾನ ಆಗಿದೆ. ಪೊಲೀಸರ ಮನಸ್ಥಿತಿ ಬೇರೆ ಇರುತ್ತೆ. ಒಟ್ಟಿನಲ್ಲಿ ಆತನನ್ನ ಹೊಡೆದು ಮುಗಿಸಿದ್ದಾರೆ. ಎನ್ಕೌಂಟರ್ ಮುಗಿದಿದೆ. ಸಾಕಷ್ಟು ಜನ ಪ್ರಶಂಸೆ ಮಾಡ್ತಿದ್ದಾರೆ, ಪೊಲೀಸರು ಸೂಪರ್ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಸಾಮಾನ್ಯ ಜನ ಹಾಗೇನೆ ಪಾಪ, ಈ ದೇಶದ ಪ್ರಜೆಗಳಿಗೆ ಏನಾದ್ರೂ ಒಬ್ಬ ಕೆಟ್ಟವನು ಅವನ ಮೇಲೆ ಏನೋ ಕ್ರಮ ಆಯ್ತು, ಉಗ್ರ ಕ್ರಮ ಆಯ್ತು ಅಂದ್ರೆ ಖುಷಿ ಪಟ್ಟು ಬಿಡ್ತಾರೆ. ಏನೋ ಒಂದು ರೇಪ್ ಆಯ್ತು, ಹೆಣ್ಮಗುದು, ಅವನ ಮೇಲೆ ಗುಂಡು ಹಾರಿಸಿ ಕೊಂದುಬಿಟ್ರೆ ಖುಷಿ ಪಡ್ತಾರೆ. ಆಯ್ತು, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ನಡೀತು. 2-3 ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ಒಂದು ದೊಡ್ಡ ಪ್ರಕರಣ ನಡೆದಿತ್ತು. ರೇಪ್ ಆರೋಪಿಯನ್ನ ಎನ್ಕೌಂಟರ್ ಮಾಡಿದ್ದಕ್ಕೆ ಪೊಲೀಸರಿಗೆ ಹೂವಿನ ಮಳೆಗೆರೆದು ಮೆರವಣಿಗೆ ಮಾಡಿ
ಅವರನ್ನ ಹೀರೋಗಳನ್ನಾಗಿ ಬಿಂಬಿಸಿದ್ರು, ಅವರು ಹೀರೋಗಳಾಗಿ ಬಿಂಬಿಸಿದ್ರು. ಅದೆಲ್ಲವೂ ನಡೀತಾ ಇರುತ್ತೆ. ಬಟ್ ಅದು ಸರಿನಾ? ಅದು ದೊಡ್ಡ ಕ್ವಶನ್ ಮಾರ್ಕ್. ಸರಿನಾ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರೋ ಅದು ಆಯಾ ಸಂದರ್ಭಕ್ಕೆ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟಂತಾಗತ್ತೆ. ನಮಗೆ ಇಷ್ಟ ಇಲ್ಲದೆ ಇರುವ ವ್ಯಕ್ತಿ ಮೇಲೆ ಎನ್ಕೌಂಟರ್ ಆಗ್ಬಿಟ್ರೆ ನಾವು ಅದು ಸರಿ ಅಂದ್ಬಿಡ್ತೀವಿ. ಇಲ್ಲ ನಾವು ಸಹಾನುಭೂತಿ ಹೊಂದಿರುವ ವ್ಯಕ್ತಿ ಅಥವಾ ನಾವು ಇಷ್ಟಪಡುವ ವ್ಯಕ್ತಿಯ ಮೇಲೆ ಆಗಿದ್ರೆ, ಸೈದ್ಧಾಂತಿಕವಾಗೋ ಯಾವುದೇ ಕಾರಣಕ್ಕೆ ನಾವು ಇಷ್ಟಪಡುವ ವ್ಯಕ್ತಿ ಮೇಲೆ ಆಗಿದೆ, ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಅದು ಮಾನವನ ಸಹಜ ಲಕ್ಷಣ. ತೆಲಂಗಾಣದಲ್ಲಿ ಇವನೊಬ್ಬ ಕಳ್ಳ, ಹಾಗಾಗಿ ಹೆಚ್ಚಿಗೆ ಪ್ರೀತಿಸುವವರು, ಅವನಿಂದ ಅವನ ಪರ ನಿಲ್ಲುವವರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಬೆರಳೆಣಿಕೆಯಷ್ಟು ಇರಬಹುದೇನೋ, ಕೆಲವರು ಎತ್ಬೋದೇನೋ. ಎನ್ಕೌಂಟರ್ ಅನ್ನೋದೇ ರಾಂಗು, ಮಾನವ ಹಕ್ಕುಗಳ ಉಲ್ಲಂಘನೆ ಇದೆಲ್ಲ ಇರುತ್ತೆ. ಮತ್ತೆ ನಾನು ಆಗ್ಲೇ ಹೇಳದ್ನಲ್ಲ, ಪೊಲೀಸರು ಹಿಡಿಯುವ ಉದ್ದೇಶದಿಂದನೇ ಹೋಗಿಲ್ಲ, ಕೊಲ್ಲೋ ಉದ್ದೇಶದಿಂದನೇ ಹೋದ್ರು. ಯಾಕಂದ್ರೆ ಅವ್ರದೇ ಸಿಬ್ಬಂದಿಯನ್ನು ಕೊಲೆ ಮಾಡಿದ್ದ, ಅವರ ಡಿಪಾರ್ಟ್ಮೆಂಟ್ ಇಲಾಖೆ ಮಾನ ಮರ್ಯಾದೆ ಹರಾಜು ಹಾಕಿದ್ದ. ಹಾಗಾಗಿ ಅವರು ಹೋಗಿದ್ದೇ ಕೊಲ್ಲೋದಕ್ಕೆ ಅಂತಲೂ ಕೆಲವರು ಹೇಳ್ಬೋದು, ಕೆಲವರು ಆ ರೀತಿನೂ ನೋಡಬಹುದು. ಏನೇ ಆಗಲಿ, ತೆಲಂಗಾಣದಲ್ಲಿ ಮತ್ತೊಂದು ಎನ್ಕೌಂಟರ್ ಆಗಿದೆ. ಆ ಎನ್ಕೌಂಟರ್ನಲ್ಲಿ ಶೇಖ್ ರಿಯಾಜ್ ಅನ್ನುವಂತಹ ವ್ಯಕ್ತಿ, ಆತನನ್ನ ಈಗ ಮುಗಿಸಿದ್ದಾರೆ, ಕೊಲೆಯಾಗಿದೆ ಅಷ್ಟೇ. ಇದಿಷ್ಟು ತೆಲಂಗಾಣದಿಂದ ಬರ್ತಿರುವಂತಹ ಸುದ್ದಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.